ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ಸೈನಿಕರ ಕೊಡುಗೆ ಅಪಾರವಾಗಿತ್ತು. ಅವರ ತ್ಯಾಗವನ್ನು ಎಷ್ಟು ಬಾರಿ ಬಣ್ಣಿಸಿದರೂ ಸಾಲದು ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಅಭಿಪ್ರಾಯಪಟ್ಟರು. ನಗರದ ಕಾರ್ಯಪ್ಪ ಉದ್ಯಾನವನದ ಆವರಣದಲ್ಲಿ 77ನೇ ವರ್ಷದ ಗಣರಾಜ್ಯೋತ್ಸವ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕುಟುಂಬಸ್ಥರನ್ನು ಬಿಟ್ಟು ದೇಶ ಸೇವೆಯನ್ನು ಆಯ್ಕೆ ಮಾಡಿಕೊಳ್ಳುವ ಸೈನಿಕರು ನಿಜವಾದ ದೇಶ ರಕ್ಷಕರು. ನಾವು ರೈತರನ್ನು ದೇಶದ ಬೆನ್ನೆಲುಬು ಎಂದು ಕರೆಯುವಂತೆ ಸೈನಿಕರು ಕೂಡ ದೇಶದ ಬೆನ್ನೆಲುಬು ಎನ್ನುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದರು. ಇಂದು ನಮ್ಮ ದೇಶ ಸುಭದ್ರವಾಗಿ ಇರುವುದು ಹಾಗೂ ನಾವು ನಮ್ಮ ಕುಟುಂಬದೊಂದಿಗೆ ನೆಮ್ಮದಿಯಾಗಿ ಬದುಕುತ್ತಿರುವುದಕ್ಕೆ ಕಾರಣ ನಮ್ಮ ಗಡಿಗಳನ್ನು ಕಾಯುವ ಸೈನಿಕರೇ ಆಗಿದ್ದಾರೆ ಎಂದರು. ಸೈನಿಕರು ಸೇವೆಯಲ್ಲಿರುವಾಗ ಎಷ್ಟು ಗೌರವ ನೀಡುತ್ತೇವೆ ಅಷ್ಟೇ ಗೌರವವನ್ನು ನಿವೃತ್ತಿಯಾದ ಮೇಲೂ ನೀಡಬೇಕು. ಮಾಜಿ ಸೈನಿಕರ ಶ್ರೇಯೋಭಿವೃದ್ಧಿ ಹಾಗೂ ರಕ್ಷಣೆಗೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರವನ್ನು ನೀಡಲಾಗುವುದು ಎಂದು ಭರವಸೆ ನೀಡಿದರು. ನಿಮ್ಮ ಸೇವಾ ಅವಧಿಯಲ್ಲಿ ನಿಮ್ಮ ದೇಶವನ್ನು ರಕ್ಷಿಸಿ, ಸೇವೆಯಿಂದ ನಿವೃತ್ತಿಯಾದ ನಂತರ ನಿಮ್ಮನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮದಾಗಿದೆ ಎಂದು ಹೇಳಿದರು. ಸಂಘದ ಮೂಲಕ ಎದುರಾಗುವ ಯಾವುದೇ ಸಮಸ್ಯೆಗಳಿದ್ದರೂ ಅವುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ನಿಮ್ಮ ಶ್ರೇಯೋಭಿವೃದ್ಧಿಗೆ ಪ್ರಾಮಾಣಿಕವಾಗಿ ನಿಮ್ಮ ರಕ್ಷಣೆಗೆ ನಾವಿರುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಮಗೆ ನಿಮ್ಮ ಅವಧಿಯಲ್ಲಿ ನಮ್ಮ ಭಾರತ ದೇಶವನ್ನ ನೀವು ರಕ್ಷಿಸಲ್ಪಟ್ಟಿರ್ತೀರಿ. ಹಾಗಾಗಿ ನಿಮ್ಮ ಅವಧಿಯ ನಿಮ್ಮ ಅವಧಿ ಮುಗಿದ ನಂತರ ನಿಮ್ಮನ್ನು ರಕ್ಷಿಸುವಂತಹ ಜವಾಬ್ದಾರಿ ನಮ್ಮ ಜನಪ್ರತಿನಿಧಿಗಳಾಗಿರೋ ನಮಗಾಗಿರ್ಬೋದು, ಇವಾಗ ಭಾರತದ ಪ್ರಜೆಯಾಗಿ ನಮ್ಮೆಲ್ಲ ಜವಾಬ್ದಾರಿ ಆಗಿರ್ತದೆ ಅಂತ ಹೇಳ್ತಾ ಇವತ್ತು ಧ್ವಜಾರೋಹಣಕ್ಕೆ ಕರೆಸಿ ನಿಮ್ಮನ್ನೆಲ್ಲರಿಗೂ ನಮ್ಮ ಎಲ್ಲ ನಮ್ಮ ಸಂಘದ ಅಧ್ಯಕ್ಷರಿಗೆ ಹಾಗೂ ಸಂಘದ ಸದಸ್ಯರುಗಳಿಗೆ ನಮಸ್ಕರಿಸುತ್ತಾ ಇವತ್ತೊಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ನೀವು ನಡೆಸಿಕೊಟ್ಟಿದ್ದೀರಿ. ಸಂಘದ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆಗಳಿದ್ದುವೆ ನನ್ನ ಪರಿಮಿತಿ ವ್ಯಾಪ್ತಿಯಲ್ಲಿ ಏನೇನು ಮಾಡ್ಬೋದು ಅದು ಪ್ರಾಮಾಣಿಕವಾಗಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಕರ್ಚಿಯ ಆತ್ಮೀಯವಾಗಿ ನನ್ನ ಗೌರವಿಸಿದಂತಹ ಸಂಘದ ಅಧ್ಯಕ್ಷರಿಗೆ ಹಾಗೂ ವೇದಿಕೆ ನಮ್ಮ ಗೌರವಾನ್ವಿತ ನಮ್ಮ ಪೂಜ್ಯ ನ್ಯಾಯಾಧೀಶರಿಗೆ ನಮಸ್ಕರಿಸುತ್ತಾ ಇದೇ ವೇಳೆ ನ್ಯಾಯಾಧೀಶರಾದ ಪುಟ್ಟಸ್ವಾಮಿ, ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಎಎಸ್ ಪ್ರದೀಪ್ ಸಾಗರ್, ಉಪಾಧ್ಯಕ್ಷ ವೆಂಕಟೇಶ್, ಪ್ರಧಾನ ಕಾರ್ಯದರ್ಶಿ ಡಿಇ ಸ್ವಾಮಿ, ಖಜಾಂಚಿ ಎಚ್ಎ ಲೋಕೇಶ್, ಸಂಚಾಲಕ ನಾರಾಯಣಸ್ವಾಮಿ, ನಿರ್ದೇಶಕ ಕೃಷ್ಣೇಗೌಡ, ಮೇಲೆಗೌಡ, ತಾಲೂಕು ಅಧ್ಯಕ್ಷ ಕರಿಗೌಡ, ಮಾಜಿ ಅಧ್ಯಕ್ಷ ಜಿಎನ್ ನಾಗರಾಜ್, ವಿ ಸೋಮೇಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.